Subhanallah. ಇದರಲ್ಲಿ ಕಾಣುವಂತ ಇದು ನೋಡಿ, ಈ ಫೋಟೋ ಇದೆಯಲ್ಲ, ಫಾರಿನ್ ಕರೆನ್ಸಿ ಇರುವಂತ ಫೋಟೋ, ಸೇಮ್ ಅದು ಮೋಸ್ಕ್ ಕಾಣ್ತಾ ಇದೆ. Allahu Akbar. Subhanallah. Walhamdulillah. La ilaha illallah. Allahu Akbar. तू ही मेरी मौला, मेरी मौला, तू ही मेरी मौला. ಹಾಯ್ ಫ್ರೆಂಡ್ಸ್, ಇವತ್ತು ಫ್ರೈಡೇ. ಸೊ ಟೈಮ್ 11:30 ಆಗಿದೆ. ಬಹ್ರೈನ್ನಲ್ಲಿರುವಂಥ ಒಂದು ಏನು ಮನಾಮ ಮತ್ತು ಜುಫೇರ್ ಪ್ರಮುಖ ನಗರದ ಒಂದು ಮಿಡಲ್ ಸ್ಪಾಟ್ನಲ್ಲಿರುವಂಥ ಒಂದು ಬಹ್ರೈನ್ನ ಒಂದು ಟೂರಿಸಮ್ ಸ್ಪಾಟ್ ಕೂಡ ಹೌದು. ಸೊ ದ ಗ್ರ್ಯಾಂಡ್ ಮಾಸ್ಕ್ ಆಫ್ ಬಹ್ರೈನ್, ಆ ಕಡೆ ನಾವು ಇವತ್ತು ಬಂದಿದ್ದೇವೆ ಶುಕ್ರವಾರದ ನಮಾಜ್ಗಾಗಿ. ಸೊ ಇವಾಗ ನಮ್ಮ ಎದುರಿಗೆ ಕಾಣ್ತಾ ಇರೋದು ದೂರದಿಂದಲೇ ಆ ಒಂದು ಮಸೀದಿ ಕಾಣ್ತಾ ಇದೆ, ದಿ ಗ್ರ್ಯಾಂಡ್ ಮಾಸ್ಕ್ ಆಫ್ ಬಹ್ರೈನ್. ನಾವು ಆಲ್ರೆಡಿ ಅದರ ಆ ಮಸೀದಿಯ ಒಳಗೆ ಎಂಟರ್ ಆಗಿದ್ದೇವೆ. ಹಲವಾರು ವಿಶೇಷತೆಗಳನ್ನು ನಾವು ನಿಮಗೆ ತಿಳಿಸಲಿದ್ದೇವೆ. Hi Safwan, what's planned today? ಆಕ್ಚುಲಿ ಮಾಶಾಅಲ್ಲಾ, ಇವತ್ತು ಫ್ರೈಡೇ. Yeah. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಸೀದಿಗಳಲ್ಲೊಂದಾದಂತಹ ಗ್ರ್ಯಾಂಡ್ ಮಾಸ್ಕ್ ಆಫ್ ಬಹ್ರೈನ್ನ ಈ ಒಂದು ಮಸೀದಿಯಲ್ಲಿದ್ದೇವೆ. ಇವತ್ತು ನಾವು ಪ್ರೇಯರ್ಗೆ ಬಂದಿರೋದಿಲ್ಲಿ. ಸುಹೇಲ್, Safwan, ಏನು ಸ್ಪೆಷಲ್ ಈ ಮಾಸ್ಕ್? ಸುಹೇಲ್, ಇದು ನೋಡಿ, ಇದು ಬಹ್ರೈನ್ ಕರೆನ್ಸಿ. ಇದು 20 ದಿನಾರ್, ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸ್ 4000 ರುಪೀಸ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ಕಾಣುವಂತ ಇದು ನೋಡಿ, ಈ ಫೋಟೋ ಇದೆಯಲ್ಲ, ಬಹ್ರೈನ್ ಕರೆನ್ಸಿ ಇರುವಂತಹ ಫೋಟೋ, ಸೇಮ್ ಅದೇ ಮಾಸ್ಕ್ ಕಾಣ್ತಾ ಇರೋದು. ಸೊ ರಿಯಲಿ ಮಾಶಾಅಲ್ಲಾ, ಹಲವಾರು ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ಪ್ರಪಂಚದ ವೆರಿ ಬ್ಯೂಟಿಫುಲ್ ಮಸೀದಿಯಾಗಿದೆ ಇದು. ಸೊ ಇದರ ಬಗ್ಗೆ ಕುತೂಹಲಕಾರಿಯಾಗಿರುವಂತಹ ವಿಷಯಗಳನ್ನು ಇವತ್ತು ನಿಮ್ಮ ಮುಂದಿಡ್ತಾ ಇದ್ದೇವೆ. ಲೆಟ್ಸ್ ಕಮ್. ಸೊ 37 ವರ್ಷಗಳ ಮುಂಚೆ, ಅಂದ್ರೆ ನಾವು ಕೂಡ ಭೂಮಿ ಲೋಕಕ್ಕೆ ಬಂದಿಲ್ಲ, ಇವನ್ ಸಿದ್ದಿಕ್ ಬಂದಿಲ್ಲ, ನಾನು ಬಂದಿಲ್ಲ, ನೀನ್ ಕೂಡ ಬಂದಿಲ್ಲ ಸುಹೇಲ್. ಆಗ್ಲೇ ಈ ಮಸೀದಿಗೆ ಇಲ್ಲಿನ ದೊರೆ 143 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಎಷ್ಟು ಇಮ್ಯಾಜಿನ್ ಮಾಡು, 1987 ಅಲ್ಲಿ 143 crore rupees ಖರ್ಚು ಮಾಡಿ ನಿರ್ಮಿಸಿದಂತಹ ವೆರಿ ವೆರಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಸೀದಿ ಇದು. ಸೊ ಮಾಶಾಅಲ್ಲಾ, ನಾನು ಫ್ಯಾಮಿಲಿ ಇರುವಾಗ ಕೂಡ ಇಲ್ಲಿಗೆ ಹಲವು ಬಾರಿ ಬಂದಿದ್ದೇನೆ. ಸಿದ್ದಿಕ್ ಕೂಡ ಹಂಗೇನೆ, ಊರಿಂದ ಬಂದು ಮೊದಲ ಶುಕ್ರವಾರ ನಮಾಜ್ ಮಾಡಿದ ಇಲ್ಲಿ. ಮತ್ತೆ ಸುಹೇಲ್, ನಿಮ್ಮ ಫ್ಯಾಮಿಲಿ ಕೂಡ ಬಂದಿತ್ತು ಇಲ್ಲಿ. ಅಂದ್ರೆ ಎಲ್ಲರಿಗೂ ವಿಸಿಟ್ ಅಲ್ಲ, ಎಲ್ಲ ವರ್ಲ್ಡ್ ನ ವಿಶ್ವದ ನಾನಾ ದೇಶಗಳಿಂದ ಇಲ್ಲಿಗೆ ವಿಸಿಟರ್ಸ್ ಬರ್ತಾರೆ. ನಾವು ಇಫ್ತಾರಿಗೆ ಕೂಡ ಇಲ್ಲಿ ಬರ್ತೇವೆ. ಒಳ್ಳೆಯ ರೀತಿಯ ಫುಡ್. ಈ ಪ್ರದೇಶ ಎಲ್ಲ ಕಾಣುತ್ತಲ್ಲ, ಇಲ್ಲೆಲ್ಲ ಇಫ್ತಾರ್ ಟೈಮ್ ಅಲ್ಲಿ ಉಂಟಲ್ವಾ, ಇಲ್ಲಿ ಫುಲ್ ಟೆಂಟ್ ಆಗಿರ್ತಾರೆ. ಒಳ್ಳೆಯ ಒಂದು ಅತ್ಯುತ್ತಮ ರೀತಿಯ ಏನು ಫುಡ್ ಇರುತ್ತೆ. ಅಲ್ಲೆಲ್ಲ ಕಾಣ್ತಾ ಇರೋದುಂಟಲ್ವಾ, ಅದು ದೊಡ್ಡ ಸಿಟಿ, ಅದು ಜುಫೈರ್ ಅನ್ನುವಂತ ದೊಡ್ಡ ಸಿಟಿ. ಈ ಕಡೆ ತೋರಿಸಿ ಸೋಯಿಲ್, ಇದು ಈ ಕಡೆ ಬಹ್ರೈನ್ನ ಕ್ಯಾಪಿಟಲ್ ಮನಾಮ. ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಕಾಣ್ತಾ ಇದೆ ಅಲ್ಲ, ಅದು ಸೆಂಟ್ರಲ್ ಉಂಟಂತಲ್ಲ ಇದು ಉಂಟಲ್ವಾ. ಮತ್ತೊಂದು ವಿಶೇಷ ಏನ್ ಗೊತ್ತಾ, ಇದು ಇಲ್ಲಿ ನಾವು ನಿಂತಿದ್ದೇವಲ್ಲ, ಈ ಸ್ಥಳ ಉಂಟಲ್ವಾ, ಇದು ಸಮತಟ್ಟಾದ ಜಾಗ ಆಗಿರ್ಲಿಲ್ಲ. ಇದು ಕಡಲಿಗೆ ಮಣ್ಣನ್ನು ಫಿಲ್ ಮಾಡಿರುವಂತಹ ಒಂದು ಮಸೀದಿ. ಇದು ಕಡಲು ನೀರಿತ್ತು. ಬಹ್ರೈನ್ ಅನ್ನುವಂತ ಒಂದು ದ್ವೀಪ ರಾಷ್ಟ್ರ ಬಹುತೇಕ ನೀರಿನಿಂದ ಕೂಡಿದಂತ ಒಂದು ಸಣ್ಣ ಐಲ್ಯಾಂಡ್ ಆಗಿತ್ತು. ಬಟ್ ಇವಾಗ ತುಂಬಾ ದೊಡ್ಡದಾಗಿದೆ ಸ್ವಲ್ಪ. ಎಲ್ಲ ಕಡಲಿಗೆ ಮಣ್ಣು ಫಿಲ್ ಮಾಡಿ ಬ್ಯೂಟಿಫುಲ್ ಆಗಿರುವಂತಹ ಸಿಟಿಗಳನ್ನು ಮಾಡಿದ್ದಾರೆ. ಈ ತರ ಮಸೀದಿಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ತುಂಬಾ ವಿಶೇಷತೆಗಳಿರುವಂತಹ ಒಂದು ಮಸೀದಿ. ನಾವು ಇದರ ಒಳಗಡೆ ಇನ್ನು ಹೋಗೋಣ. ಓಕೆ. ಮಸೀದಿಯ ಒಳಗಡೆ ನಾನ್ ಮುಸ್ಲಿಮ್ಸ್ಗೆ ಕೂಡ ಬರುವಂತ ಅವಕಾಶ ಇದೆ. ಅಂದ್ರೆ ಇವಾಗ ಮುಸ್ಲಿಮರು ನಾರ್ಮಲ್ ಆಗಿ ಯಾವ ತರ ನೀಟ್ ಆಗಿರುವಂತಹ ಡ್ರೆಸ್ಗಳನ್ನು ಹಾಕ್ತಾರೆ, ಮುಸ್ಲಿಮರಿಗೂ ಕೂಡ ಹಾಗೇನೆ ಇಲ್ಲಿ ಶಾರ್ಟ್ಸ್ ಡ್ರೆಸ್ಗಳನ್ನೆಲ್ಲ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಇದು ಕ್ಲಿಯರ್ ಆಗಿರುವಂತಹ ನೋಡಿ,
ಈ ಥರ ಅಭಯ ಆಗಿರ್ಬೋದು, ಸಂಪೂರ್ಣವಾಗಿ ಮುಚ್ಚುವಂಥ ಡ್ರೆಸ್ಗಳನ್ನು ಹಾಕುವಂಥ ಅವಕಾಶ ಮಾಡಿರೋದು. ಈ ಥರ ಡ್ರೆಸ್ಗಳಿಗೆ ಇಲ್ಲಿ ಮಸೀದಿಯ ಒಳಗಡೆ ಅವಕಾಶ ಇಲ್ಲ. ಅದು ಏನು ಗೊತ್ತಾ, ಇಲ್ಲೆಲ್ಲ ಬರೆದಿದ್ದಾರೆ ಒಂದು ನೀಟಾಗಿರುವಂಥ ಡ್ರೆಸ್ಗಳನ್ನು ಹಾಕಬೇಕಾಗಿದೆ. ಓಕೆ, Subhanallah walhamdulillah, la ilaha illallah, Allahu Akbar. Subhanallah walhamdulillah, la ilaha illallah, Allahu Akbar. तू ही मेरी मौला, मेरी मौला, तू ही मेरी मौला, अल्लाह। तू ही मेरी मौला, मेरी मौला, तू ही मेरी मौला, अल्लाह। तू ही मेरी मौला, मेरी मौला, तू ही मेरी मौला, अल्लाह। ಫ್ರೆಂಡ್ಸ್, ನಾವು ಶುಕ್ರವಾರದ ನಮಾಜ್ಗಾಗಿ ಸ್ವಲ್ಪ ಬೇಗನೆ ಮಸೀದಿಗೆ ಬಂದು ನಾವಿವಾಗ ಮಸೀದಿಯ ಫಸ್ಟ್ ಫ್ಲೋರ್ನಲ್ಲಿದ್ದೇವೆ. ಇಲ್ಲಿಂದ ಕೂಡ ಈ ಒಂದು ಮಸೀದಿಯ ಬಹಳಷ್ಟು ಬ್ಯೂಟಿಫುಲ್ ಆಗಿ ಇದರ ವ್ಯೂಸ್ ಕಾಣಿಸ್ತಾ ಇದೆ ನಮಗೆ. ತಾವು ನೋಡಿ, ನಾನು ಆವಾಗ ತಮಗೆ ಹೇಳಿದೆ, ಅಲ್ಲಿ ಮೇಲೆ ಇವಾಗ ಡೋಮ್ ಕಾಣಿಸ್ತಾ ಇದೆಯಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ಫೈಬರ್ ಗ್ಲಾಸಿನಿಂದ ಮಾಡಿದಂಥ ಒಂದು ಡೋಮ್ ಎಂಬ ಖ್ಯಾತಿ ಇದೆ. ಅದರ ನಡುವು ಭಾಗದಲ್ಲಿ ಅಂದರೆ ಪ್ರೇಯರ್ ಹಾಲ್ನ ಮಿಡಲ್ನಲ್ಲಿ ತಾವು ನೋಡ್ತಾ ಇರೋದು, ಇದು ಆಸ್ಟ್ರಿಯಾದಿಂದ ವಿಶೇಷವಾಗಿ ಈ ಮಸೀದಿಗಾಗಿ ಆಮದು ಮಾಡಿ ಫಿಕ್ಸ್ ಮಾಡಿದಂಥ ಒಂದು ಲೈಟನ್ನು ನೋಡ್ತಾ ಇದ್ದೀರಾ. ಮತ್ತು ಇದರ ಕಾರ್ಪೆಟನ್ನು ಕೂಡ ಐರ್ಲ್ಯಾಂಡ್ ದೇಶದಿಂದ ವಿಶೇಷವಾಗಿ ಇದನ್ನು ಆಮದು ಮಾಡಿಕೊಂಡಿರೋದು. ಹೀಗೆ ಹಲವಾರು ವಿಶೇಷತೆಗಳಿಂದ ಕೂಡಿರುವಂಥ ಈ ಒಂದು ಗ್ರ್ಯಾಂಡ್ ಮಾಸ್ಕ್ ಟೂರಿಸ್ಟ್ ಏನು ಬಹ್ರೈನ್ ಟೂರಿಸಮ್ನ ಒಂದು ಸಿಗ್ನೇಚರ್ ಸ್ಪಾಟ್ ಅಂತ ಹೇಳಿದರೂ ಕೂಡ ತಪ್ಪಲ್ಲ. ಸುಬ್ಹಾನಲ್ಲಾಹ್ ವಲ್ಹಮ್ದುಲಿಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹು ಅಕ್ಬರ್. ಸುಬ್ಹಾನಲ್ಲಾಹ್ ವಲ್ಹಮ್ದುಲಿಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹು ಅಕ್ಬರ್. ಮಾಷಾಲ್ಲ, ಈ ಮಗುವನ್ನು ಆ ಮಗುವಿನ ತಂದೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಎಕ್ಸೈಟ್ಮೆಂಟಿಂದ ಮಗು ಮಸೀದಿಯನ್ನೆಲ್ಲ ನೋಡ್ತಾ ಇದೆ. ಸೊ ಅದೇ ರೀತಿ ತಂದೆಗೆ ಹೆಣ್ಣು ಮಕ್ಕಳಂದರೆ ತುಂಬಾ ಇಷ್ಟ. ನಾವು ಲೌಕಿಕವಾದಂತಹ ಮತ್ತು ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು. ಖಂಡಿತವಾಗಿಯೂ ನಮಗೆ ಅಲ್ಲಾಹನು ಕೊಟ್ಟಿರುವಂಥ ಅತೀ ದೊಡ್ಡ ಸಂಪತ್ತು ಅನುಗ್ರಹ ಎಂದರೆ ಖಂಡಿತವಾಗಿಯೂ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳೆಂದರೆ ತುಂಬ ಪ್ರೀತಿ ಎಲ್ಲ ತಂದೆ. ಸೋಹೆಲ್, ನೀವು ಅವಾಗ ಹೇಳಿದ್ರಲ್ಲ, ಭಾರತೀಯರು ಅಭಿಮಾನ ಪಡುವಂಥ ಒಂದು ವಿಶೇಷತೆ ಇದೆ, ಅದು ಈ ಮಸೀದಿಯ ಒಳಗಡೆ ಇದೆ, ಅದೇನು ಅಂತ ಹೇಳ್ಬೋದಾ? ನೋಡಿ, ಈ ಮರ ಇದು ಫುಲ್ಲು ಆಲ್ಮೋಸ್ಟ್ ತುಂಬ ಕಡೆಯಲ್ಲಿ ಈ ಮರನ್ನೆಲ್ಲ ಯೂಸ್ ಮಾಡಿದ್ದಾರೆ. ಇದೆಲ್ಲ ನಮ್ದು ಇಂಡಿಯಾದಿಂದ ಇಂಪೋರ್ಟ್ ಮಾಡಿ. ಮಾಷಾ ಅಲ್ಲಾ, ರಿಯಲಿ ನೋಡಿ, ಡಿಸೈನ್ ನಿಮಗೆ ನೋಡುವಾಗ ಗೊತ್ತಾಗುತ್ತೆ ಯಾವ ತರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಯಾವ ಮರ ಸೋಹೆಲ್ ಇದು? ಯಾವ ಮರ ಅಂದ್ರೆ ಅದು ತೆಕ್ಕಿ ಅಂತ ಹೇಳ್ತಾ ಇದ್ದಲ್ಲ, ನಾನು ಹೇಳುದು ಕೇಳಿದ್ದೇನೆ. ಹೌದಾ? ಟೀ ಕುಡ್ ಅಂತ ಹೇಳ್ತಾರೆ. ಸೇಮ್ ತೇಗದ ಮರ, ಕನ್ನಡ. ನೀವು ನೋಡಿ ಇದರದ್ದು ಒಂದೊಂದು ಈ ಡಿಸೈನ್ ನೋಡಿ, ಸಫ್ರಾನ್ ತೋರಿಸಿ ಈ ಡಿಸೈನ್ ಯಾವ ತರ. ಅಮೇಜಿಂಗ್. ಸೇಮ್ ನಮ್ದು ಇಂಡಿಯನ್ ಕಲ್ಚರ್ ತರ ಇಲ್ವಾ? ಎಸ್ ಮಾಷಾ ಅಲ್ಲಾ. ನೋಡಿ, ಸುಹೇಲ್ ರವರು ಮಾಷಾ ಅಲ್ಲಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದು ಭಾರತದಿಂದ ಆ ಕಾಲದಲ್ಲೇ ಇಲ್ಲಿ ಇವರು ತರಿಸಿಕೊಂಡಂಥ ಮರದಿಂದ, ಅಂದರೆ ತೇಗದ ಮರ, ಏನು ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಮರ, ಅದರಿಂದ ನಿರ್ಮಾಣ ಮಾಡಿದಂತಹ ಇದು ಎಲ್ಲ ಮರದ ಕೆಲಸ ಅಲ್ವಾ? ತುಂಬ ಇದೆಯಲ್ಲ ಇಲ್ಲಿ. ಓಕೆ, ಧನ್ಯವಾದ ಸುಹೇಲ್ ತಮ್ಮ ಮಾಹಿತಿಗಾಗಿ. ಮತ್ತು ಇಲ್ಲಿ ನೋಡಿ, ಈ ಒಂದು ಮಸೀದಿಯಲ್ಲಿ ಎಲ್ಲ ಕಡೆ ಕೂಡ ಬ್ಯೂಟಿಫುಲ್ ಆಗಿರುವಂಥ ಲೈಟ್ ಇದೆ. ಮತ್ತು ಇಲ್ಲಿ ತಾವು ಇವಾಗ ನೋಡ್ತಾ ಇರೋದು ಕುರಾನನ್ನು ಭಾಳ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿರುವಂಥ ಈ ಒಂದು ಇದರ ಮರ ಕೂಡ ಏನು ಸುಹೈಲ್ ಹೇಳಿದಂತೆ ಇಂಡಿಯಾದಿಂದ ತರಿಸಿದಂಥ
ಟೀಕುಡ್ ತೇಗದ ಮರದಲ್ಲಿ ಮಾಡಿರುವಂತಹ ಒಂದು ಮರದ ಕೆಲಸವಾಗಿದೆ ಅಲ್ಲಿ ಕೆತ್ತನೆ ಇರೋದು. ಮತ್ತು ಬಹ್ರೈನ್ಗೆ ಈ ಒಂದು ಮಸೀದಿಗೆ ವಿಸಿಟ್ ಮಾಡುವವರು ಎಲ್ಲರೂ ಕೂಡ ತುಂಬಾ ಫಿದಾ ಆಗ್ತಾರೆ ಈ ಬಹ್ರೈನ್ ಗ್ರ್ಯಾಂಡ್ ಮಾಸ್ಕ್ ನೋಡಿ. ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗಿ ಇದೊಂದು ಬಹ್ರೈನ್ಗೆ ಹೆಮ್ಮೆ ಕೂಡ ಹೌದು. ಮತ್ತು ಈ ಒಂದು ತಾವು ನೋಡ್ತಾ ಇರುವಂತೆ ಈ ಒಂದು ಮಸೀದಿ ತುಂಬ ಸ್ಪೇಸಿಯಸ್ ಆಗಿದೆ. 6,500 ಸ್ಕ್ವೇರ್ ಮೀಟರ್ನಷ್ಟು ವಿಸ್ತೀರ್ಣವಿರುವಂಥ ಒಂದು ಮಸೀದಿಯಲ್ಲಿ ಏಕಕಾಲಕ್ಕೆ 7,000ಕ್ಕಿಂತಲೂ ಅಧಿಕ ಮಂದಿಗೆ ಪ್ರೇಯರ್ ಮಾಡುವಂತಹ ಒಂದು ಸ್ಪೇಸಸ್ ಅಂದರೆ ಜಾಗ ಈ ಒಂದು ಮಸೀದಿಯ ಒಳಗಡೆ ಇದೆ. ಇದು ನೋಡಿ, ಈ ಮಸೀದಿಯ ಒಂದು ವೆರಿ ಹೈಲೈಟ್. ಇದು ಈ ಮಿಡಲ್ನಲ್ಲಿ ಕಾಣುವಂಥ ಲೈಟ್ ಈ ಮಸೀದಿಯ ಒಳಗಡೆ ಬಂದರೆ ಫಸ್ಟ್ ಎಂದು ನಮ್ಮ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಮತ್ತೊಂದು ವಿಶೇಷ ಅಂದರೆ ನಾವು ಈ ವಾಯ್ಸ್ ಇದನ್ನು ಎಡಿಟ್ ಮಾಡುವಾಗ ಆಗ್ತಾ ಇರೋದು ಅಂದರೆ ಮಸೀದಿಯ ಒಳಗಡೆ ಮುಸಲ್ಮಾನರಿಗೆ ನಮಗೆ ಏನು ಬೇರೆ ಮಾತುಗಳು ಏನು ಆಡಲಿಕ್ಕಿಲ್ಲ. ಅಂದರೆ ಅಷ್ಟೊಂದು ನಮಗೆ ನಿಷಿದ್ಧ. ಅಂದರೆ ಮಸೀದಿ ಒಳಗಡೆ ಏನಿಲ್ಲ, ಕುರಾನ್ ಪಾರಾಯಣ ಮಾಡೋದು ಮತ್ತು ಪ್ರೇಯರ್ ಮಾಡೋದು ಮತ್ತು ನಾವು ನಮಗೆ ಬೇಕಾದ ರೀತಿಯಲ್ಲಿ ಚರ್ಚೆ ಮಾಡೋದು, ಏನೋ ಮೊಬೈಲ್ ನೋಡ್ತಾ ಇರೋದು, ಅದೆಲ್ಲ ಕೂಡ ಯಾವುದೂ ಕೂಡ ಇಲ್ಲಿ ಸ್ಪೆಷಲಿ ಅರಬ್ ಕಂಟ್ರಿಯಲ್ಲಿ ಅಂತೂ ಯಾರೂ ಮಾಡೋದಿಲ್ಲ. ಎಲ್ಲಿಯವರೆಗೆ ಒಂದು ಸೈಲೆಂಟ್ ಆಗಿರುತ್ತೆ ಅಂದರೆ ಇವನ್ ಸಾಸಿವೆ ಬಿದ್ದರೂ ಕೂಡ ಶಬ್ದ ಕೇಳುವಷ್ಟರ ಮಟ್ಟಿಗೆ ಪಿನ್ ಡ್ರಾಪ್ ಸೈಲೆಂಟ್ ಅಂತ ಹೇಳ್ತಾರೆ, ಆ ರೀತಿ ಇರುತ್ತೆ. ಬಟ್ ಊರಿನ ಕೆಲವೊಂದು ನಮ್ಮ ಮಸೀದಿಯಲ್ಲೆಲ್ಲ ಚರ್ಚೆ ಏನೋ ಜೋರು ಮಾತಾಡೋದೆಲ್ಲ ಕಾಣುವಾಗ ಖಂಡಿತ ನಮಗೆ ಅದೊಂಥರ ಬೇಜಾರಾಗುತ್ತೆ. ಹಾಗೆ ಮಾಡಬಾರ್ದು ಖಂಡಿತ. ಇದೊಂದು ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಈ ಒಂದು ಮಸೀದಿ ಅಂತ. ಅದೇ ಸ್ನೇಹಿತರೆ, ಪ್ರಪಂಚದ ನಾನಾ ಭಾಗದಿಂದ ಹಲವಾರು ಪ್ರವಾಸಿಗರು ಒಂದು ಮಸೀದಿಯನ್ನು ನೋಡಲಿಕ್ಕೆ ಬರ್ತಾರೆ. ಅಂದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಅದು ಗಲ್ಫ್ನ ಮಸೀದಿಗಳಿರ್ಬೋದು ಅಥವಾ ಊರಿನ ಮಸೀದಿಗಳಿರ್ಬೋದು, ಪ್ರಪಂಚದ ಯಾವುದೇ ಮಸೀದಿಗಳಿರ್ಬೋದು, ಇಲ್ಲಿ ನಮಗೆ ಕಲಿಸಿಕೊಡುವುದು ಒಂದು ಒಳ್ಳೆಯ ಸೌಹಾರ್ದಯುತವಾದಂತಹ ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನುವುದನ್ನು ನಮಗೆ ಇಲ್ಲಿ ಗುರುಗಳು ತಿಳಿಸಿಕೊಡ್ತಾರೆ. ಮತ್ತು ಇದು ಧಾರ್ಮಿಕ ನಮಗೆ ಕುರಾನ್ ಪಾರಾಯಣ ಮಾಡಲಿಕ್ಕೆ ಮತ್ತು ನಮಾಜ್ ಮಾಡಲಿಕ್ಕೆ ಇರುವಂತಹ ಅತ್ಯುತ್ತಮ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಈ ಒಂದು ಮಸೀದಿಗಳು. ಅದು ಪ್ರಪಂಚದ ಎಲ್ಲ ಮಸೀದಿಗಳು ಕೂಡ ಹಾಗೆಯೇ ಒಂದು ಸೌಹಾರ್ದಯುತವಾಗಿ ಅಂದರೆ ಇದೇ ಥರ ನಮಗೆ ಕುರಾನ್ ಪಾರಾಯಣ ಮಾಡಲಿಕ್ಕೆ ಮತ್ತು ನಮಾಜ್ ಮಾಡಲಿಕ್ಕಿರುವಂತಹ ಶ್ರದ್ಧಾ ಕೇಂದ್ರಗಳನ್ನು ಅನ್ನುವುದರಲ್ಲಿ ತಪ್ಪಿಲ್ಲ. ಸಿದ್ದಿಕ್ ಏನಿದು? ಕುರಾನ್ ಟ್ರಾನ್ಸ್ಲೇಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದು ಇಂಗ್ಲೀಷಲ್ಲಿದೆ ನೋಡಿ. ಬೇರೆ ಇಂಗ್ಲೀಷಲ್ಲಿ ಮತ್ತೆ ಮಲಯಾಳಂ ಉಂಟು. ಇದು ಕನ್ನಡ ಇದೆಯಾ? ಕನ್ನಡ ಅದರ ಒಳಗಡೆ ಇದೆ. ಇದರೊಳಗಡೆ ಇದೆಯಾ? ಓಕೆ ಮಾಶಾ ಅಲ್ಲಾ, ಬ್ಯೂಟಿಫುಲ್. ಅದೇ ಸ್ನೇಹಿತರೆ, ಮಾಶಾ ಅಲ್ಲಾ, ನಾವು ತುಂಬ ವಿಜುವಲ್ಸ್ ಎಲ್ಲ ಕವರೇಜ್ ಮಾಡಿ ಹೊರಗಡೆ ಬಂದ್ವಿ. ಮತ್ತು ನೋಡಿ, ಇದು ಈ ಒಂದು ಮಸೀದಿಯ ಗ್ರ್ಯಾಂಡ್ ಮಾಸ್ಕ್ ಇರುವಂಥ ಹೊರಗಿನ ಪ್ರದೇಶ. ಇಲ್ಲಿ ಎಷ್ಟೇ ವೆಹಿಕಲ್ಸ್ ಬಂದರೂ ಕೂಡ ಪಾರ್ಕಿಂಗ್ ಮಾಡುವಂಥ ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಮತ್ತು ನಾವು ತುಂಬ ಬ್ಯೂಟಿಫುಲ್ ಆಗಿರುವಂಥ ವಿಜುವಲ್ಸ್ ಎಲ್ಲ ಕವರೇಜ್ ಮಾಡಿದ್ದೇವೆ. ಖಂಡಿತವಾಗಿಯೂ ನಿಮಗೆ ಈ ಒಂದು ಬ್ಲಾಗಲ್ಲಿ ಇದನ್ನು ಖಂಡಿತವಾಗಿಯೂ ನೀವು ನೋಡ್ತೀರಾ. Ahmad, assalamu alaikum. Wa alaikum salam. Ahmad, say something about this mosque. This is the big mosque in Bahrain. Yeah. Big mosque in Bahrain. It's Ahmad Al-Fatih. Yeah, okay. You see all people from different nationalities. Yeah. They're coming here Okay. in Jum'ah, Okay. and they pray here. Okay. That's it. What's your name? My name is Ahmad Sohail. My name Ahmed Suhail. Your name Ahmed Suhail. Yeah, you are from Mashallah. Bahrain, no? Yeah, no, I'm from Saudi, but I live in Bahrain. Okay. Thank you. I am so happy to see you, Ahmed Suhail. Okay. Inshallah. Okay, inshallah, meet you. Inshallah, Ahmed Suhail will be successful and he will have 1 million views. Inshallah. Thank you. Okay, thank you. Yeah. Thank you. Give me your YouTube channel so I can see the video. ಮಾಶಾ ಅಲ್ಲಾ, ಈಗ ನಾವು ಬ್ಲಾಗ್ ಎಲ್ಲ ಮಾಡ್ತಾ ಅಂದರೆ ವಿಜುವಲ್ಸ್ ಎಲ್ಲ ಕವರೇಜ್ ಮಾಡ್ತಾ ಬರುವಾಗ ಅದೇ ನೀವು ನೋಡಿದ್ರಲ್ಲ, ನಮ್ಮ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಸುಹೇಲ್ ಬೊಂದೇಲ್ಗೆ ಅಲ್ಲಿ ಸೌದಿ ಪ್ರಜೆಯೊಬ್ಬರು ಹೇಳಿದರು, ನಿಮಗೆ ಎಷ್ಟು ಸುಹೇಲ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗುತ್ತೆ ಅಂತೇಳಿ. ರಿಯಲಿ ಹಾನೆಸ್ಟ್ಲಿ ನಮ್ಗೆ ತುಂಬ ಖುಷಿ ಆಯಿತು. ಅಂದರೆ ಅವ್ರು ಆ್ಯಕ್ಚುಲಿ ನಮ್ಮನ್ನು ಲೈಕ್ ಸಫಾನ್, ಇದು ಮುಸ್ಲಿಮರಿಗೆ ಶುಕ್ರವಾರ ದಿನ ಏನು ಸ್ಪೆಷಲ್ ಸಫಾನ್? ಮಾಶಾ ಅಲ್ಲಾ, ಬ್ಯೂಟಿಫುಲ್ ಕ್ವಶನ್.
ಅಲ್ ಜುಮುಅತ್ತು ಅಜ್ಜುಲ್ ಫುಕರಾಯಿ ವಲ್ ಮಸಾಕೀನ್ ವಹೀದುಲ್ ಮುಹ್ಮಿನೀನ್, ಅಂದರೆ ಬಡವರಿಗೆ ಈ ಜುಮುಅ ದಿನ ಅಜ್ಜಿ ಕರ್ಮ ಮಾಡಿದಂಥ ಪ್ರತಿಫಲ ಇರುವ ದಿನವಾಗಿದೆ. ವಹೀದುಲ್ ಮುಹ್ಮಿನೀನ್ ಅಂದರೆ ಮುಸಲ್ಮಾನರಿಗೆ ಇದೊಂದು ಈದ್ ಅಂದರೆ ಒಂದು ಹಬ್ಬವಾಗಿದೆ. ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು, ಸ್ಪೆಷಲಿ ಶುಕ್ರವಾರ ದಿನ ಸಾಧ್ಯ ಇರುವವರು ಬಿಳಿ ಬಟ್ಟೆಯನ್ನು ಧರಿಸಿ ಮಸೀದಿಗೆ ಬರ್ತಾರೆ, ಮತ್ತು ಸುಗಂಧ ದ್ರವ್ಯಗಳನ್ನು ಹಾಕಿಕೊಂಡು, ಮತ್ತು ಇಂತಿಷ್ಟು ಸೂರತುಲ್ ಕಾಫ್ ಆಗಿರ್ಬೋದು, ಯಾಸೀನ್ ಸೂರತ್ಗಳನ್ನೆಲ್ಲ ಮಸೀದಿಯಲ್ಲಿ ಬಂದು ಪಠಣ ಮಾಡ್ತಾರೆ. ಸ್ತ್ರೀಯರಿಗೂ ಕೂಡ ಕೆಲವೊಂದು ಮಸೀದಿಗಳಲ್ಲಿ, ಇವಾಗ ಕಾಣ್ತಾ ಇರುವ ಈ ಮಸೀದಿಗಳಲ್ಲಿ ಇಲ್ಲಿ ಸ್ತ್ರೀಯರು ಕೂಡ ಬಂದು ನಮಾಜನ್ನು ನಿರ್ವಹಿಸ್ತಾರೆ. ಬರಲಿಕ್ಕೆ ಸಾಧ್ಯ ಆಗದವರು ಮನೆಯಲ್ಲೇ ಕೂತ್ಕೊಂಡು ಕುರ್ಆನ್ ಪಾರಾಯಣ ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮುಸ್ಲಿಮರಿಗೆ ಒಂದೊಳ್ಳೆಯ ದಿನ ಆಗಿದೆ ಈ ಶುಕ್ರವಾರದ ದಿನ. ಬಹಳಷ್ಟು ಮಹತ್ವ ಇರುವಂಥ ಒಂದು ದಿನವಾಗಿದೆ ಈ ಒಂದು ಶುಕ್ರವಾರ. ಹೀಗೆ ನಾವು ವಿಜುವಲ್ಸ್ ಎಲ್ಲ ಕವರೇಜ್ ಮಾಡಿದ್ವಿ. ನಾವು ಇವಾಗ ಮಸೀದಿಯಿಂದ ಹೊರಗಡೆ ಬಂದಾಗ ಅಲ್ಲಿ ತುಂಬ ಖರ್ಜೂರ ಮರ ಇದೆ. ಅಲ್ಲೊಂದು ಫ್ಯಾಮಿಲಿ, ಅಂದರೆ ಅವರು ಮುಂಬೈಯವರು, ಅವರು ನಾರ್ಮಲಿ ಇದೇ ಮಸೀದಿಗೆ ಬರೋದು. ಅವರು ನಮ್ಮ ಹತ್ರ ತುಂಬ ಅನ್ಯೋನ್ಯತೆಯಿಂದ ಮಾತಾಡಿದರು, ನಮ್ಮ ಚಾನಲ್ ಬಗ್ಗೆ ಕೇಳಿದರು, ಮತ್ತು ಅಲ್ಲಿ ಅವರಿಗೆ ಕ್ಯೂಟ್ ಮುದ್ದಾಗಿರುವಂಥ ಮಕ್ಕಳು ಕೂಡ ಇದ್ದರು. ಆ ತಂದೆ ಕೂಡ ಆಗಿ ಮಕ್ಕಳ ಜೊತೆ ತುಂಬಾ ಬ್ಯೂಟಿಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅವರು ಆ ಖರ್ಜೂರ ಮರಗಳಿಂದ ಬಿದ್ದಂತಹ ಖರ್ಜೂರವನ್ನೆಲ್ಲ ಕಲೆಕ್ಟ್ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಜೊತೆ ಅವರು ರಿಯಲಿ ನಮ್ಗೆ ತುಂಬ ಖುಷಿ ಆಯಿತು, ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿದರು. ಅವರ ಮಕ್ಕಳ ತಂದೆ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ವೈಫ್ ಎಲ್ಲ ಅಲ್ಲೇ ಇದ್ದರು ನೋಡಿ. ಅವರು ತುಂಬ ಅಂದರೆ ಖರ್ಜೂರವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅವರು ನಮಗೆ ಕೂಡ ಫೋಸ್ ಕೊಡ್ತಾ ಇದ್ರು. ಇದೊಂಥರ ನಮಗೆ ರಿಯಲಿ ಸೂಪರ್ಬ್ ವಿಜುವಲ್ಸ್ ಇದೆಲ್ಲ. ಸುಹೇಲೆ ಮಾಷಾಲ್ಲ, ನೀನು ಇಪ್ಪೊಂಡಲ್ಲೇ ಎಲ್ಲರಿಗೂ ಗೊಂತಿನ್ನೆ ಬೋಲ್ತೇವರು ಬ್ಲಾಗರ್ ನಿಂಡೆ ಮಾಷಾಲ್ಲ. ನಿಕ್ಕಿದಕ್ಕೆ ಇನ್ಸ್ಪಿರೇಷನ್ ಆರು ನಂದು ಇನ್ಸ್ಪಿರೇಷನ್ ನಂದು ವೈಫ್ ಮಾಷಾಲ್ಲ. ಅವ್ರು ಚೆನ್ನಲ್ ವಿಡಿಯೋ ಹಾಕೊಂಡು ಟೇಕ್ರು ವಾರ ನಿಂಗ ಕಾಲ್ ಎಲ್ಲ ತೊಂದರೆ ಇಲ್ಲ. ಎಡಿಟ್ ಅದೆಲ್ಲ ಹೆಲ್ಪಿನ ಕಾಲ್ ಹಾಕರು ಮಾಷಾಲ್ಲ. ವೈಫ್ ಪಾಪ ಫುಲ್ ಕಂಪ್ಲೀಟ್ ಸಪೋರ್ಟ್. ಅಮೌಂಟ್ ಹೆಂಗನೆ ಮೇವಟ್ ಎಂದು ನಿಂಗು ಇನ್ವೆಸ್ಟ್ಮೆಂಟ್ ಇದಕ್ಕೆ ವಿಡಿಯೋಗೆ ಎಂದು ಹಾಕ್ರುಂಟ ಹೆಂಗೆ ಎಲ್ಲ ಇಡ್ರು ಕರ್ತಂಡ ತೊಂದರೆ ಇಲ್ಲ. ಗ್ರೇಟ್ ಲಾಸ್ ಇದ್ರೆ ನಂಗೆ ಚೆಲ್ಲಲ್ಲೇ ವೈಫ್ಗೆಲ್ಲ ಇದಿಪ್ಪ ನಾಳೆ ಹೆಲ್ಪಿಂದ ಅವ್ರು ಬಂದ್ ಹಾಕುವ. ಸ್ನೇಹಿತರೆ, ಹೋಪ್ಫುಲಿ ಈ ಒಂದು ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು. ಇನ್ನಷ್ಟು ಬ್ಯೂಟಿಫುಲ್ ಕಂಟೆಂಟ್ ಜೊತೆ ನಾವು ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.